ಹರಿಯಾಣದಲ್ಲಿ ಇದೇ ಅಕ್ಟೋಬರ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಇನ್ನು ಚುನಾವಣೆ ದಿನಾಂಕ ಘೋಷಣೆಯಾಗುವ ಮುನ್ನವೇ ಇದೀಗ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕರನ್ನ ಬಂಧನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಸುರೇಂದರ್ ಪನ್ವಾರ್ ಅವರನ್ನ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು. ಈ ಸುರೇಂದರ್ ಪನ್ವಾರ್ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಭೂಪೇಂದರ್ ಸಿಂಗ್ ಹೂಡಾ ಅವರ ಆಪ್ತ ಅಂತಾನೆ ಗುರುತಿಸಿಕೊಂಡಿದ್ರು. ಇದೀಗ ಸುರೇಂದ್ರ ಪನ್ವಾರ್ ಅವರು ಇಡಿಯ ಪಾಲಾಗಿದ್ದಾರೆ. ಈ ಕಾಂಗ್ರೆಸ್ ಶಾಸಕ ಸುರೇಂದ್ರ ಪನ್ವಾರ್ ಅವರನ್ನ ಅಕ್ರಮ ಗಣಿಗಾರಿಕೆ ಆರೋಪದ ಅಡಿಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಬಂಧನವನ್ನ ಮಾಡಿರುವಂತದ್ದು. ಇನ್ನು ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಇಡಿ ಅಧಿಕಾರಿಗಳು ಸಾಕಷ್ಟು ಜನ, ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರನ್ನೇ ಟಾರ್ಗೆಟ್ ಮಾಡಿರುವಂತದ್ದು. ಇದೀಗ ಶಾಸಕ ಪನ್ವಾರ್ ಅವರನ್ನ ಅಕ್ರಮ ಗಣಿಗಾರಿಕೆ ಹಗರಣ ಸಂಬಂಧ ಅರೆಸ್ಟ್ ಅನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಹಾಗೆ ಐಎನ್ಎಲ್ಡಿ ಶಾಸಕ ದಿಲ್ಬಾಗ್ ಸಿಂಗ್ ಮತ್ತು ಬಿಜೆಪಿಯ ಮುಖಂಡ ಮನೋಜ್ ವಾಧ್ವಾ ಅವರ ಕಚೇರಿ ಹಾಗೂ ನಿವಾಸಗಳಲ್ಲೂ ಕೂಡ ದಾಳಿಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಅಂದ್ರೆ ಈ ಅಕ್ರಮ ಗಣಿಗಾರಿಕೆ ಅಂದ್ರೆ ಹರಿಯಾಣಾದ್ಯಂತ ನಡೀತಾ ಇರುವಂತಹ ಕಲ್ಲು ಗಣಿಗಾರಿಕೆ ಹಾಗೆ ಮರಳಿನ ಗಣಿಗಾರಿಕೆ ಏನಿದೆ ಅಲ್ಲಿ ಅಕ್ರಮ ನಡೆದಿದೆ ಎನ್ನುವಂತಹ ಮಾಹಿತಿಯನ್ನ ಆಧರಿಸಿ, ಎನ್ನುವಂತಹ ಕಂಪ್ಲೇಂಟ್ಸ್ ಅನ್ನ ಆಧರಿಸಿ ಈ ದಾಳಿ ನಡೆದಿರುವಂತದ್ದು. ಇನ್ನು ಗಣಿಗಾರಿಕೆ ವಿಚಾರದಲ್ಲಿ ಗಣಿಗಾರಿಕೆ ನಡೆಸ್ತಾ ಇರುವಂತಹ ಈ ನಾಯಕರುಗಳ ಕಂಪನಿಗಳೇನಿದಾವೆ ಅವು ಸರ್ಕಾರಕ್ಕೆ ಕಟ್ಟಬೇಕಾದಂತಹ ರಾಯಲ್ಟಿ ಮತ್ತು ತೆರಿಗೆ ಏನಿದೆ ಅದನ್ನ ವಂಚನೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಈ ಮೂವರು ನಾಯಕರ ಮೇಲಿದೆ. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದೆ. ಹಾಗೆ ಇನ್ನು ಈ ಪನ್ವಾರ್ ಅವರ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ ಶಾಸಕ ಪನ್ವಾರ್ ಅವರು 2022ರಲ್ಲಿ ತಾವು ಶಾಸಕ ಸ್ಥಾನಕ್ಕೆ ಅದಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ರು ಕೂಡ ಸ್ಪೀಕರ್ಗೆ. ಆದ್ರೆ ನಂತರದಲ್ಲಿ ಆ ರಾಜೀನಾಮೆಯನ್ನ ವಾಪಸ್ ಪಡ್ಕೊಳ್ತಾರೆ. ಇನ್ನು ತಾವು ರಾಜೀನಾಮೆ ಕೊಟ್ಟದ್ದಕ್ಕೆ ಕಾರಣ ಏನು ಅಂದ್ರೆ, ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನನಗೆ ಶಾಸಕ ಸ್ಥಾನ ಬೇಡ, ನನ್ನ ಜೀವ ಉಳಿದ್ರೆ ಸಾಕು ಎನ್ನುವಂತಹ ಅಹವಾಲನ್ನು ಕೂಡ ಸ್ಪೀಕರ್ ಅವರಿಗೆ ಇಟ್ಟಿದ್ರು. ಅದಾದ ನಂತರ ಸರ್ಕಾರ ಅವರಿಗೆ ಸೂಕ್ತವಾದ ಭದ್ರತೆಯನ್ನ ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನ ಹೆಚ್ಚಿಸಿದಂತಹ ಹಿನ್ನೆಲೆಯಲ್ಲಿ ಪನ್ವಾರ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ವಾಪಸ್ ಪಡೆದುಕೊಂಡಿದ್ರು. ಇನ್ನು ಜುಲೈ 18ನೇ ತಾರೀಕು ಗುರುವಾರ ಅಂದ್ರೆ ಮೊನ್ನೆ ಅಷ್ಟೇ ಮತ್ತೋರ್ವ ಕಾಂಗ್ರೆಸ್ ಶಾಸಕನ ಮೇಲೆ ಇಡಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರು. ಮಹೇಂದ್ರಗಢದ ಕಾಂಗ್ರೆಸ್ ಶಾಸಕ ರಾವ್ ಧನ್ ಸಿಂಗ್ ಅವರ ಕಚೇರಿ, ಅವರ ನಿವಾಸ ಹಾಗೆ ಅವರ ಫಾರ್ಮ್ ಹೌಸ್ಗಳ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇನ್ನು ರಾವ್ ಧನ್ ಸಿಂಗ್ ಅವರ ಮೇಲೆ ಇರುವಂತಹ ಆರೋಪ, ಬ್ಯಾಂಕ್ ಒಂದಕ್ಕೆ ವಂಚನೆಯನ್ನ ಮಾಡಿರೋದು, ಸಾವಿರಾರು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ಬ್ಯಾಂಕ್ ಒಂದಕ್ಕೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅವರ ಮೇಲೆ ದಾಳಿಯನ್ನ ನಡೆಸಿದ್ರು. ಇನ್ನು ಈ ಶಾಸಕನಿಗೆ ಸೇರಿದ ಕಂಪನಿಯು ಬ್ಯಾಂಕ್ ಒಂದಕ್ಕೆ 1,392 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿರುವಂತಹ ಆರೋಪ ಇದೆ. ಇನ್ನು ಈ ದಾಳಿಯ ವೇಳೆ 1.42 ಕೋಟಿ ರೂಪಾಯಿ ನಗದು, ಅಘೋಷಿತ 32 ಫ್ಲಾಟ್ಗಳು ಸೇರಿದಂತೆ ಅಪಾರ ಪ್ರಮಾಣದ ಆಸ್ತಿ ದಾಖಲೆಗಳು ಸಿಕ್ಕಿವೆ ಎನ್ನುವಂತಹ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಹರಿಯಾಣದಲ್ಲಿ ಇದೀಗ ಈ ಇಬ್ಬರು ಕಾಂಗ್ರೆಸ್ ನಾಯಕರ ಮೇಲೆ, ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಹರಿಯಾಣದಲ್ಲಿ ಮೊದಲೇ ಹೇಳಿದ ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯೋಕಿದೆ. ಈ ಚುನಾವಣೆ ಟೈಮ್ನಲ್ಲಿ ಇದೀಗ ಅಧಿಕಾರಿಗಳು ಈ ರೀತಿಯಾದಂತಹ ಟಾರ್ಗೆಟ್ ಅನ್ನ ಮಾಡಿ ಕಾಂಗ್ರೆಸ್ ಮೇಲೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು, ಇದು ಕಾಂಗ್ರೆಸ್ಗೆ ಅಗೇನ್ ಹಿನ್ನಡೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಇದು ಹರಿಯಾಣ ಕಾಂಗ್ರೆಸ್ನ ಕಥೆ ಆದ್ರೆ, ಇದೇ ಇಡಿ ಕರ್ನಾಟಕದಲ್ಲಿ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ 100 ಕೋಟಿ ರೂಪಾಯಿ ಹಗರಣದ ಕುರಿತಾಗಿ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಶುರು ಮಾಡಿದೆ. ಹಾಗೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಶಾಸಕರಾಗಿದ್ದಂತಹ ಬಿ ನಾಗೇಂದ್ರ ಅವರನ್ನು ಕೂಡ ಅರೆಸ್ಟ್ ಮಾಡಿದೆ. ಇನ್ನು ಇದೇ ವಿಚಾರವಾಗಿ ಬಸನಗೌಡ ದದ್ದಲ್ ಅವರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಸೊ ಅಲ್ಲಿಗೆ ಇಡಿ ಏನಿದೆ ಅದು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದೆ, ಅಂದ್ರೆ ಹೈಪರ್ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ ಇಡಿ ಅಧಿಕಾರಿಗಳು ಅಂತಾನೆ ಹೇಳ್ಬೋದು. ಬಿಜೆಪಿಯ ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದೆ ಇಡಿ ಎನ್ನುವಂತಹ ಆರೋಪವನ್ನ ಎದುರಿಸ್ತಾ ಇರುವಂತಹ ಇಡಿ ಇತ್ತೀಚಿನ ವರ್ಷಗಳಲ್ಲಿ ತಾನು ನಡೆಸಿದಂತಹ ದಾಳಿಯನ್ನ ಗಮನಿಸಿದಾಗ ವಿಪಕ್ಷಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಕಾಂಗ್ರೆಸ್ ಸೇರಿದಂತೆ ಮತ್ತಿತರ ಪಕ್ಷದ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಫಾರ್ ಎಕ್ಸಾಂಪಲ್ ವಿಪಕ್ಷದ ನಾಯಕ ಜಾರ್ಖಂಡ್ನ ಸಿಎಂ ಹೇಮಂತ್ ಸೊರೇನ್ ಆಗಿರ್ಬೋದು, ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಅಥವಾ ದೆಹಲಿಯ ಡಿಸಿಎಂ ಮನೀಶ್ ಸಿಸೋಡಿಯಾ ಆಗಿರ್ಬೋದು. ಈ ಮೂವರನ್ನು ಕೂಡ ಜೈಲಿಗೆ ಅಟ್ಟುವಲ್ಲಿ ಇಡಿ ಅಧಿಕಾರಿಗಳು ಯಶಸ್ವಿಯಾಗಿದ್ರು. ಇನ್ನು ಕೇಂದ್ರ ಸರ್ಕಾರದ ಹಿಟ್ ಲಿಸ್ಟ್ ನಲ್ಲಿ ಯಾವೆಲ್ಲ ನಾಯಕರು ಇದ್ದಾರೆ ಅವರನ್ನೆಲ್ಲ ಇದೀಗ ಒಬ್ಬೊಬ್ಬರನ್ನಾಗೆ ಇಡಿ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ
ಇಲ್ಲಿ ಮೂಡುವಂತಹ ಪ್ರಶ್ನೆ, ಬಿಜೆಪಿ ನಾಯಕರು ಸಾಕಷ್ಟು ಹಗರಣಗಳನ್ನ ಮಾಡಿದ್ರು ಕೂಡ, ಅದಕ್ಕೆ ಸಾಕಷ್ಟು ದಾಖಲೆಗಳು ಇದ್ರೂ ಕೂಡ ಇಡಿ ಅಧಿಕಾರಿಗಳು ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ, ಯಾಕೆ ಅವರ ಮೇಲೆ ದಾಳಿಯನ್ನ ನಡೆಸ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತಹದ್ದು. ಫಾರ್ ಎಕ್ಸಾಂಪಲ್, ಸಿಎಂ ಸಿದ್ದರಾಮಯ್ಯನವರು ನಿನ್ನೆಯಷ್ಟೇ ವಿಧಾನಸಭೆಯಲ್ಲಿ 15 ನಾಯಕರು 21 ಹಗರಣದಲ್ಲಿ ಏನು ಭಾಗಿಯಾಗಿದ್ದಾರೆ, ಆ ಭಾಗಿಯಾಗಿರುವ ಬಗ್ಗೆ ಸವಿಸ್ತಾರವಾಗಿ ಓದಿ ಕೂಡ ಹೇಳಿದ್ರು, ಯಾರ್ಯಾರು ಯಾವ ರೀತಿ ಭಾಗಿದಾರರಾಗಿದ್ದಾರೆ ಈ ಸ್ಕ್ಯಾಮ್ಗಳಲ್ಲಿ ಎನ್ನುವಂಥ ವಿಚಾರವನ್ನ. ಆದ್ರೆ ಇಡಿ ಅಧಿಕಾರಿಗಳು ಈ ವಿಚಾರವನ್ನೆಲ್ಲ ಗಮನಿಸಿದ್ರು ಕೂಡ ಯಾಕೆ ಜಾಣ ಕಿವುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಚರ್ಚೆಯ ವಿಚಾರ. ಸೊ ಇದು ಇಡಿಯ ಪಕ್ಷಪಾತಿ ಧೋರಣೆಗೆ ಪುಷ್ಟಿ ನೀಡುವಂತೆ ಭಾಸವಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ.